ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ವಿಡಿಯೋ. ಇವಾಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಪಾರ್ಟ್ 1 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡಿ, ಪ್ಲೇ ಲಿಸ್ಟಲ್ಲಿದೆ. ಆ್ಯಂಡ್ ಪ್ರೀವಿಯಸ್ ಚಾಪ್ಟರ್ಸ್ ಕೂಡ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಎಲ್ಲ ಚಾಪ್ಟರ್ಸು ಅಪ್ಲೋಡ್ ಆಗಿದೆ. ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಪ್ರೀವಿಯಸ್ ಪಾರ್ಟ್ 1ನಲ್ಲಿ ನಾವು ಟ್ರೆಡಿಷ್ನಲ್ ಮೆಥಡ್ ಮಾಡಿದ್ವಿ, ಇವಾಗ ಮಾಡರ್ನ್ ಮೆಥಡಲ್ಲಿ ಫಸ್ಟ್ ಒನ್ ಯಾವುದಿದೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಬರುತ್ತೆ. ಓಕೆನಾ? ಇವಾಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ನ ಫಸ್ಟ್ ಮೆಥಡ್ ಯಾವುದಿದೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್. ಇದರಲ್ಲಿ ಏನಂದರೆ ನಿಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕೊಟ್ಟಿರ್ತಾನೆ. ಓಕೆನಾ? ಆಮೇಲೆ ನೀವು ಫೈನಲಲ್ಲಿ ನಿಮಗೆ ಎಷ್ಟು ಮಿಕ್ಕುತ್ತೆ ಅಂತ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನಿಮಗೆ ಎಷ್ಟು ಮಿಕ್ಕುತ್ತೆ ಅನ್ನೋದನ್ನು ನೋಡ್ತೀವಿ. ಇವಾಗ ಫಸ್ಟು ಏನು, ಇಯರ್ಸ್ ಕ್ಯಾಶ್ ಫ್ಲೋ ಪಿ ವಿ ಫ್ಯಾಕ್ಟರ್ಸ್ ಅಟ್ 10% ಅಂತ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ಗೆ ಎಷ್ಟಿದೆ, 50,000 ಇದೆ. 40, 30, 10. ಇವಾಗ 1 by 1 ಬರ್ಕೊಳ್ಳೋಣ. ಕ್ಯಾಲ್ಕುಲೇಷನ್ ಆಫ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಫಸ್ಟು ಇಯರ್ಸ್ ಬರ್ಕೊಳ್ಳೋಣ. ಎಷ್ಟು ಇಯರ್ ಇದೆ, 4 ಇಯರ್ಸ್ ಇದೆ. ಕ್ಯಾಶ್ ಫ್ಲೋ ಎಷ್ಟಿದೆ, 50,000, 40,000, 30,000, 10,000. ಇವಾಗ ನೆಕ್ಸ್ಟು ಪಿ ವಿ ಫ್ಯಾಕ್ಟರ್ ಎಷ್ಟು ಕೊಟ್ಟಿದ್ದಾರೆ ನಿಮಗೆ, 0.909, 0.826, 0.751, 0.683. ಇನ್ನು ನೋಡಿ, ಕ್ವಶನಲ್ಲಿ ಡೈರೆಕ್ಟಾಗಿ ಪಿ ವಿ ಫ್ಯಾಕ್ಟರ್ 10% ಅಂತ ಕೊಟ್ಟಿದ್ದಾರೆ. ಇನ್ ಕೇಸ್ ಪಿ ವಿ ಫ್ಯಾಕ್ಟರ್ ಅಟ್ 10% ಅಂತ ಅಷ್ಟೇ ಕೊಟ್ಟು ಇದು ಕೊಟ್ಟಿಲ್ಲ ಅಂದರೆ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಹೇಗೆ ಫೈಂಡ್ ಔಟ್ ಮಾಡೋದಂದರೆ, ಇಲ್ಲಿ ನೋಡಿ ಎಷ್ಟಿದೆ, 10% ಅಲ್ವಾ. ಸೊ 1 ಡಿವೈಡೆಡ್ ಬೈ 0.10, 1 ಡಿವೈಡೆಡ್ ಬೈ 0.10 ಮಾಡಿದ್ದೆ. ಇಲ್ಲಿ ನೋಡಿ 1 ಡಿವೈಡೆಡ್ ಬೈ 1.10 ಮಾಡಿದೆ, ಈಸ್ ಈಕ್ವಲ್ ಟು ಮಾಡಿ ಎಷ್ಟು ಬಂತು, 0.09 ಅಲ್ವಾ. ಇಲ್ಲೆಷ್ಟಿದೆ, 0.09. ಮತ್ತೆ ಈಸ್ ಈಕ್ವಲ್ ಟು ಪ್ರೆಸ್ ಮಾಡಿದೆ, 0.826 ಇದೆ ನೋಡಿ, ಸೇಮ್ ಇದೆಯಾ. ನೆಕ್ಸ್ಟು 0.751, ನೆಕ್ಸ್ಟು 0.683. ಸೊ ಏನು, 1 ಡಿವೈಡೆಡ್ ಬೈ 1.10ನ ಈಸ್ ಈಕ್ವಲ್ ಟು ಮಾಡಬೇಕು. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, 5th, 6th, 7th, 8th, 9th, 10th. ಸೊ ಹೀಗೆ ಮಾಡೋದು. ಇವಾಗ ನಮಗೆ ಪಿ ವಿ ಫ್ಯಾಕ್ಟರ್ ಗೊತ್ತಾಯಿತು. ನೆಕ್ಸ್ಟು ನಾವೇನು ಫೈಂಡ್ ಔಟ್ ಮಾಡಬೇಕು, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ನಮಗೆ ಏನು ಕೊಟ್ಟಿದ್ದಾರೆ, ಕ್ಯಾಶ್ ಫ್ಲೋ ಕೊಟ್ಟಿದ್ದಾರೆ ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಕೊಟ್ಟಿದ್ದಾರೆ. ಸೊ ಇದೆರಡನ್ನೂ ಮಲ್ಟಿಪ್ಲೈ ಮಾಡೋದ್ರಿಂದ ನಮಗೆ ಏನು ಸಿಗುತ್ತೆ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಹೇಗೆ ಮಲ್ಟಿಪ್ಲೈ ಮಾಡೋದು, 50,000 ಇಂಟು 0.908 ಮಾಡುತ್ತೆ. 50,000 ಇಂಟು 0.909 ಮಾಡಿದ್ರೆ ಎಷ್ಟು ಬಂತು, 45,450. ಅರ್ಥ ಆಗ್ತಿದೆ ಅಲ್ವಾ. ಇದರಿಂದ ಕ್ಯಾಶ್ ಫ್ಲೋಯಿಂದ ಪ್ರೆಸೆಂಟ್ ವ್ಯಾಲ್ಯೂನ ಇಂಟು ಮಾಡ್ಕೋಬೇಕು. ನೆಕ್ಸ್ಟು 40,000 ಇಂಟು 0.826, 33,040. ನೆಕ್ಸ್ಟು 30,000 ಇಂಟು 0.751, 22,530. ನೆಕ್ಸ್ಟು 10,000 ಇಂಟು 0.683, 6836. ಸೊ ಇದೇನಿದು, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಇವಾಗ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಎಷ್ಟು ಬರುತ್ತೆ, 45,450, 33,040, 22,530, 6830. ಇದಿಷ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಬರ್ತಾಯಿದೆ, 1,07,850 ಬಂತು. ಓಕೆನಾ? ಇವಾಗ ಇದರಲ್ಲಿ ಲೆಸ್ ಮಾಡಬೇಕು, ನಾವು ಒಂದು ಅಮೌಂಟನ್ನು ಲೆಸ್ ಮಾಡಬೇಕು. ಯಾವುದಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಲ್ಲಿದೆ ನೋಡಿ, ಏನು ಕೊಟ್ಟಿದ್ದಾನೆ, ದ ಫರ್ಮ್ ಹ್ಯಾಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ರುಪೀಸ್ 1 lakh. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, 1 lakh rupees ಇದೆ. ಇಲ್ಲಿ ನೋಡಿ, ಇಲ್ಲಿದೆ ಇನಿಷಿಯಲ್ ಇನ್ವೆಸ್ಟ್ಮೆಂಟು. ಸೊ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಯಿಂದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡಿದ್ರೆ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ಎಷ್ಟಿದೆ, ನೆಟ್
ಪ್ರೆಸೆಂಟ್ ವ್ಯಾಲ್ಯೂ 1,07,850 ಮೈನಸ್ 1 ಲ್ಯಾಕ್ ಮಾಡುತ್ತೆ, ನಮ್ಗೆ ಎಷ್ಟು ಬರುತ್ತೆ? 7,850 ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಇವಾಗ ನೋಡಿ ಕ್ಲೀನಾಗಿ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಏನು ಮಾಡಿದ್ವಿ, ಇಯರ್ ಕ್ಯಾಶ್ ಇನ್ಫ್ಲೋ ಮತ್ತು ಪಿ ವಿ ಫ್ಯಾಕ್ಟರ್ 10%ನ ತೊಗೊಂಡ್ವಿ. ಕ್ಯಾಶ್ ಇನ್ಫ್ಲೋ ಪಿ ವಿ ಫ್ಯಾಕ್ಟರ್ ಕ್ವಶನಲ್ಲೇ ಕೊಟ್ಟಿದ್ದ. ಸೊ ಕ್ಯಾಶ್ ಇನ್ಫ್ಲೋ ಮತ್ತು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋನ ನಾವು ಫೈಂಡ್ ಔಟ್ ಮಾಡಬೇಕಂದ್ರೆ ಕ್ಯಾಶ್ ಫ್ಲೋ ಮತ್ತು ಪ್ರೆಸೆಂಟ್ ವ್ಯಾಲ್ಯೂನ ಇಂಟು ಮಾಡಬೇಕು. 5,000 ಇಂಟು 0.909, 4,000 ಇಂಟು 0.826, 3,000 ಇಂಟು 0.751, 1 ಲ್ಯಾಕ್ 10,000 ಇಂಟು 0.683. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಈ ಅಮೌಂಟ್ ಬರುತ್ತೆ. ಓಕೆನಾ? ಇವಾಗ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? ಇಲ್ಲಿ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಈಗ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋನಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡಬೇಕು. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಲೆಸ್ ಮಾಡಿದ್ರೆ ನಮ್ಗೆ ಅವಾಗ ಯಾವ್ದು ಬರುತ್ತೆ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ನಿಮ್ಗೆ ಇಲ್ಲಿ ಯಾವುದೇ ರೀತಿ ಫಾರ್ಮುಲಾಸ್ ಅಪ್ಲೈ ಮಾಡೋದಿರಲ್ಲ. ಕ್ವಶನಲ್ಲಿ ಅದು ಏನು ಕೊಟ್ಟಿರ್ತಾನೋ ಅದನ್ನು ಹಾಕಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡಿದ್ರೆ ಸಾಕು, ಪ್ರೆಸೆಂಟ್ ವ್ಯಾಲ್ಯೂ ನಮಗೆ ಸಿಕ್ಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನು ತುಂಬ ಡಿಫ್ರೆಂಟ್ ಆಗಿದೆ, ಬಟ್ ಪ್ರೋಸೆಸ್ ಮಾತ್ರ ಸೇಮ್. ಓಕೆನಾ? ಇವಾಗ ಏನಿದೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 2 ಪ್ರಾಜೆಕ್ಟ್. ಇಲ್ಲಿ 2 ಪ್ರಾಜೆಕ್ಟ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಂತೆ. ಪ್ರಾಜೆಕ್ಟ್ ಯಾವುದು? ಎಕ್ಸ್ ಮತ್ತು ವೈ. ಓಕೆನಾ? 2 ಪ್ರಾಜೆಕ್ಟ್ ಆ್ಯಂಡ್ ಸಜೆಸ್ಟೆಡ್ ವಿಚ್ ಆಫ್ ದ ಪ್ರಾಜೆಕ್ಟ್ ಶುಡ್ ಬಿ ಅಕ್ಸೆಪ್ಟೆಡ್ ಅಸ್ಯೂಮಿಂಗ್ ಡಿಸ್ಕೌಂಟ್ ರೇಟ್ at 10%. ಡಿಸ್ಕೌಂಟ್ ರೇಟ್ at 10% ಅಂತ ಇದು ಯಾವುದಿದು? ಪಿ ವಿ ಫ್ಯಾಕ್ಟರ್. ಯಾವುದಿದು? ಪಿ ವಿ ಫ್ಯಾಕ್ಟರ್. ಓಕೆನಾ? ಡೈರೆಕ್ಟಾಗಿ ನಮಗೆ ಪ್ರಿವಿಯಸಲ್ಲಿ ಅವನೇ ಕ್ಯಾಲ್ಕುಲೇಟ್ ಮಾಡಿಕೊಟ್ಟಿದ್ದ, ಬಟ್ ಇಲ್ಲೇನು ಹೇಳ್ತಿದ್ದ? ಡಿಸ್ಕೌಂಟ್ ರೇಟ್ at 10% ಅಂದರೆ ಅದನ್ನು ಪಿ ವಿ ಫ್ಯಾಕ್ಟರ್ ಅಂತ ನಾವು ತೊಗೊಳ್ಬೇಕು. ನೆಕ್ಸ್ಟು ಪಿ ವಿ ಫ್ಯಾಕ್ಟರ್ ಆಗಿದೆ ಅಲ್ವಾ? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 40,000, 60,000 ತೊಗೊಳ್ತೀವಿ. ಎಸ್ಟಿಮೇಟೆಡ್ ಲೈಫು 5 ಇಯರ್ಸ್ ಇದೆ, ನಮಗೆ ಅವಶ್ಯಕತೆ ಇಲ್ಲ. ಇಲ್ಲಿ ಎಕ್ಸ್ಟ್ರಾ ಸ್ಕ್ರ್ಯಾಪ್ ವ್ಯಾಲ್ಯೂ ಆ್ಯಡ್ ಆಗಿದೆ. ಅದು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಇದು ಸ್ಕ್ರ್ಯಾಪ್ ವ್ಯಾಲ್ಯೂ ಇದೆಯಲ್ಲ, ಅದು 5th ಇಯರ್ ತೊಗೋಬೇಕು. ಏನು 5th ಇಯರ್? ಇಲ್ಲಿ 5 ಅಂತ ಇದೆಯಲ್ವಾ, 5 ಆದಮೇಲೆ ಮತ್ತೆ 5 ಅಂತ ಹಾಕಿ ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ತೊಗೋಬೇಕು. ಈಗ ಪ್ರಾಜೆಕ್ಟ್ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಆ್ಯಂಡ್ ಟ್ಯಾಕ್ಸ್ ಏನಿದೆ, ಪ್ರಾಜೆಕ್ಟ್ ಎಕ್ಸು ಪ್ರಾಜೆಕ್ಟ್ ವೈಗೆ 10,000, 20,000, 20,000, 6,000, 4,000, 40, 20, 10, 6, 4. ಇವಾಗ ಫಸ್ಟು ನಾವು ಪ್ರಾಜೆಕ್ಟ್ ಎಕ್ಸನ್ನು ಮಾಡಬೇಕು. ಸೊ ಹೇಗೆ ಮಾಡ್ತಿದ್ವಿ ನಾವು? ಫಸ್ಟು ಇಯರ್ಸನ್ನ ಹ್ಯಾಸ್ ಇಟ್ ಈಸ್ ಹಾಕೋಬಿಡೋಣ. 1, 2, 3, 4, 5. ಓಕೆನಾ? ಸ್ಕ್ರ್ಯಾಪ್ ವ್ಯಾಲ್ಯೂ ಏನಾಗಿದೆ? ನಮಗೆ ಆ್ಯಡ್ ಆಗಿದೆ. ಸೊ ಏನು ಮಾಡ್ತೀವಿ? ಇನ್ನೊಂದು 5ನ ಹಾಕ್ಕೊಳ್ತೀವಿ. ನಾನು ಏನಂದಿದ್ದೆ? ಸ್ಕ್ರ್ಯಾಪ್ ವ್ಯಾಲ್ಯೂನ 5th ಇಯರ್ ತೊಗೋಬೇಕು. ಓಕೆನಾ? ಸೊ ಅದಕ್ಕೆ 5 ಅಂತ ಇಲ್ಲೇ ತೊಗೊಬಿಟ್ಟಿದ್ದೀನಿ. ನೆಕ್ಸ್ಟು ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? ಕ್ಯಾಶ್ ಇನ್ಫ್ಲೋ ಪ್ರಾಜೆಕ್ಟ್ ಎಕ್ಸಿಂದು 10,000, 20,000, 20,000, 6,000, 4,000, 20,000, 20,000, 6,000, 4,000. ಇಲ್ಲಿ ಎಷ್ಟಿದೆ ಸ್ಕ್ರ್ಯಾಪ್ ವ್ಯಾಲ್ಯೂ? 2,000 ಇದೆಯಲ್ವಾ? ಆ 2,000ನ ಇಲ್ಲಿ ತೊಗೋಬೇಕು. ಇಲ್ಲಿ ಯಾವ್ದು ತೊಗೋತಿರೋದು ನಾವು? ಸ್ಕ್ರ್ಯಾಪ್ ವ್ಯಾಲ್ಯೂ. ಓಕೆನಾ? ಇವಾಗ ನೆಕ್ಸ್ಟ್ ನಾವೇನು ಮಾಡ್ತಾಯಿದ್ವಿ? ಪಿ ವಿ ಫ್ಯಾಕ್ಟರ್ನ ತೊಗೋತಾ ಇದ್ವಿ. ಪಿ ವಿ ಫ್ಯಾಕ್ಟರ್ ಅಟ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾನೆ? 10% ಕೊಟ್ಟಿದ್ದಾನೆ. 10% ನಮಗೆ ಪ್ರಿವಿಯಸಲ್ಲಿ ಅವೇ ಕೊಟ್ಟಿದ್ವಿ. ಸೊ ಅದಕ್ಕೆ ನಮಗೆ ತಲೆನೋವು ಇರಲಿಲ್ಲ. ಇವಾಗ ನಾವೇ ಮಾಡಬೇಕು. 1 ಡಿವೈಡೆಡ್ ಬೈ 1.10. 10% ಇದೆ. ಇನ್ ಕೇಸ್ 15% ಇದೆ, 1 ಡಿವೈಡೆಡ್ ಬೈ 1.15 ತೊಗೋಬೇಕು. ಇನ್ ಕೇಸು 20% ಇದೆ, 1 ಡಿವೈಡೆಡ್ ಬೈ 1.20 ತೊಗೋಬೇಕು. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಇವಾಗ 10% ಇದೆ, ಸೊ ಅದಕ್ಕೆ 1 ಡಿವೈಡೆಡ್ ಬೈ 1.10 ಎಷ್ಟು ಬಂತು? ಫಸ್ಟ್ ಇಯರು 0.909 ಮತ್ತು ಈಸ್ ಈಕ್ವಲ್ ಟು ಪ್ರೆಸ್ ಮಾಡಬೇಕು. 0.826 ಮತ್ತು ಈಸ್ ಈಕ್ವಲ್ ಟು 0.751 ಮತ್ತು ಈಸ್ ಈಕ್ವಲ್ ಟು 0.683, 0.620. ಆಮೇಲೆ ಇದು 0.620 ಇದೆಯಲ್ವ, ಇಲ್ಲಿಗೆ ಸ್ಟಾಪ್ ಮಾಡಬೇಕು ನಾವು. ಇವಾಗ 2000 5th ಇಯರ್ ಕಂಟಿನ್ಯೂ ಅಲ್ವಾ, ಅದನ್ನೇ ಇಲ್ಲೂ ತೊಗೋಬೇಕು. 0.620 ಅಂತಲೇ ತೊಗೊಳ್ಬೇಕು. ಓಕೆನಾ? ನೆಕ್ಸ್ಟ್ ಏನು ಬರುತ್ತಿಲ್ಲಿ?
ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಹೆಂಗೆ ತೊಗೋತೀವಿ ನಾವು ಪ್ರಿವಿಯಸಲ್ಲಿ ಹೆಂಗೆ ತೊಗೊಂಡಿದ್ವಿ, ಇದ್ರ ಜೊತೆ ಇದನ್ನು ಇಂಟು ಮಾಡೋದು. 10,000 ಇಂಟು 0.909 ಮಾಡಿದ್ರೆ 90 ಬರುತ್ತೆ. ನೆಕ್ಸ್ಟು 20,000 ಇಂಟು 0.826 ಮಾಡಿದ್ರೆ 16,520 ಬರುತ್ತೆ. 20,000 ಇಂಟು 0.751 ಮಾಡಿದ್ರೆ 15,020 ಬರುತ್ತೆ. ನೆಕ್ಸ್ಟು 6,000 ಇಂಟು 0.683 ಮಾಡಿದ್ರೆ 4098 ಬರುತ್ತೆ. 4,000 ಇಂಟು 0.620 ಮಾಡಿದ್ರೆ 2480 ಬರುತ್ತೆ. ನೆಕ್ಸ್ಟು 2,000 ಇಂಟು 0.620 ಮಾಡಿದ್ರೆ 1240 ಬರುತ್ತೆ. ಆಯಿತಾ? ಇನ್ನೊಂದು ಸತಿ ಕ್ರಾಸ್ ಚೆಕ್ ಮಾಡೋಣ. 10,000 ಇಂಟು 0.909 ಮಾಡಿದ್ರೆ 20,000 ಇಂಟು, ಇವಾಗ ಇದಿಷ್ಟು ಕರೆಕ್ಟೇ ಇರುತ್ತೆ ಅನಿಸುತ್ತೆ, ಇಲ್ಲಾಂದರೆ ಕರೆಕ್ಟ್ ಇಲ್ಲಾಂದರೆ ನೀವೇ ನೋಡಿ. ಇವಾಗ ಇದಿಷ್ಟು ಆ್ಯಡ್ ಮಾಡೋಣ. ಸೊ ಇದನ್ನು ನಾವೇನಂತ ಹೇಳ್ತೀವಿ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಇಲ್ಲಿಂದ ಇಲ್ಲಿಗೊಂದು ಲೈನ್ ಹಾಕ್ಬಿಡೋಣ. ಇವಾಗ ಇದಿಷ್ಟು ಆ್ಯಡ್ ಮಾಡೋಣ. 9090 ಪ್ಲಸ್ 16,520, 15,020, 4,098, 24,080, 1,240 ಮಾಡಿದ್ರೆ ನಮಗೆ 48,448 ಬರುತ್ತೆ. 48,448 ಬರುತ್ತೆ. ಇವಾಗ ಏನು ಲೆಸ್ ಮಾಡಬೇಕು? ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡಬೇಕು. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ಪ್ರಾಜೆಕ್ಟ್ ಎಕ್ಸ್ಗೆ 40,000, ಪ್ರಾಜೆಕ್ಟ್ ವೈಗೆ 60,000. ಸೊ ನಮಗೆ ಬೇಕಾಗಿರೋದು ಪ್ರಾಜೆಕ್ಟ್ ಎಕ್ಸು ಎಷ್ಟಿದೆ? 40,000. ಇವಾಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋನಲ್ಲಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡಿದ್ರೆ ನಮಗೇನು ಸಿಗುತ್ತೆ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಲೆಸ್ ಮಾಡಿ ಎಷ್ಟು ಬರುತ್ತೆ? 48,448 40,000 ಲೆಸ್ ಮಾಡಿದ್ರೆ 8,448 ಬರುತ್ತೆ. ಸೊ ಇದನ್ನು ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆನಾ? ತುಂಬ ಇಂಪಾರ್ಟೆಂಟ್ ಚಾಪ್ಟರು. ಈ ಚಾಪ್ಟರಿಂದ 14 ಮಾರ್ಕ್ಸ್ಗೆ 2 ಕ್ವಶನ್ಸ್ ಕೇಳ್ತಾರೆ. ಏನು ಹೇಳಿ? 14 ಮಾರ್ಕ್ಸ್ಗೆ 2 ಕ್ವಶನ್ಸ್. ಸೊ ಕ್ಲೀನಾಗಿ ನೋಡ್ಕೊಳ್ಳಿ. ಇವಾಗ ಪ್ರಾಜೆಕ್ಟ್ ಎಕ್ಸ್ ಕತೆ ಮುಗೀತು. ಪ್ರಾಜೆಕ್ಟ್ ವೈನ ಮಾಡೋಣ. ಇವಾಗ ನಾನು ಮಾಡ್ತಿರ್ತೀನಲ್ವ, ಸೊ ಹಾಗೇ ನೀವು ಮಾಡ್ಕೊಬಿಡಿ. ಸೊ ಈಸಿ ಆಗುತ್ತೆ ನಿಮಗೂ. ಇವಾಗ ನೆಕ್ಸ್ಟು ಪ್ರಾಜೆಕ್ಟ್ ವೈ ಎಷ್ಟಿದೆ ಇಲ್ಲಿ? 40,000, 20, 10, 6, 4. ಇಯರ್ಸು 1, 2, 3, 4, 5 ಇದೆ. ಇಲ್ಲೂ ಕೂಡ ಸ್ಕ್ರ್ಯಾಪ್ ವ್ಯಾಲ್ಯೂ ಇರೋದ್ರಿಂದ ಸೊ ಇಲ್ಲೊಂದು 5 ಅಂತ ತಗೊಂಡು ಇದು ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ತಗೊಳ್ಳೋಣ. ಇವಾಗ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ ಇಲ್ಲಿ? 40, 20, 10, 6, 4. 40,000, 20,000, 10,000, 6,000, 4,000. ಇಲ್ಲಿ ನೋಡಿ ಸ್ಕ್ರ್ಯಾಪ್ ವ್ಯಾಲ್ಯೂ ಎಷ್ಟಿದೆ? 4,000 ಇದೆ ಅಲ್ವಾ? ಸೊ ಅದನ್ನು ಇಲ್ಲಿ ತೊಗೊಳ್ಳೋಣ. 4,000. ಇವಾಗ ಇಷ್ಟು ನಮಗೆ ಬೇಕಾಗಿದ್ದಿದ್ದು. ಪಿ ವಿ ಫ್ಯಾಕ್ಟರ್ 10%. ಇದಕ್ಕೂ ಪಿ ವಿ ಫ್ಯಾಕ್ಟರ್ 10%. ಹೆಂಗೆ ತೊಗೊಂಡ್ವಿ ನಾವು? 10% ಅಂದರೆ 1/1.10 ಮಾಡಿದ್ದಕ್ಕೆ 0.909, 0.826, 0.751,
0.683, 0.620, 5 ಇಯರ್ಸ್ಗೆ ಸ್ಟಾಪ್ ಮಾಡಬೇಕು. ಇಲ್ಲೇನು ಬಂದಿದೆಯೋ ಅದನ್ನೇ ಇಲ್ಲೇ ತೊಗೊಳ್ಳೋಣ. ಓಕೆನಾ. ನೆಕ್ಸ್ಟ್ ಏನು ತೊಗೊಳ್ತೀವಿ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಇವಾಗ 40,000 ಇಂಟು 0.909 ಮಾಡುತ್ತೆ. 40,000 ಇಂಟು 0.909 ಮಾಡುತ್ತೆ 36,360. 20,000 ಇಂಟು 0.826 ಮಾಡಿದೆ 16,520. 10,000 ಇಂಟು 0.751 ಮಾಡಿದೆ 7510. 6,000 ಇಂಟು 0.683 ಮಾಡುತ್ತೆ 4,098. 4,000 ಇಂಟು 0.620 ಮಾಡಿದೆ 2480. 4,000 ಇಂಟು 0.620 ಮಾಡಿದೆ, ಇದು ಅಷ್ಟೇ 2480. ಇವಾಗ ಟೋಟಲ್ ಮಾಡಿ. ಯಾವುದನ್ನ ಟೋಟಲ್ ಮಾಡಬೇಕು, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋನ ಟೋಟಲ್ ಮಾಡಿ. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ 36, 360, 16, 520, 7510, 4098, 2480, 2480. ಇದಿಷ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ, 69,448 ಬರುತ್ತೆ. 69,448. ಇವಾಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡಬೇಕು. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇಲ್ಲ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅಂತ ಕೊಟ್ಟಿರ್ತಾನೆ ಕ್ವಶನಲ್ಲಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ಇನಿಷಿಯಲ್ ಇನ್ವೆಸ್ಟ್ಮೆಂಟು 60,000 ಇದೆ. ಸೊ 60,000ನ ಲೆಸ್ ಮಾಡಬೇಕು. ಇವಾಗ 69,448 60,000ನ ಲೆಸ್ ಮಾಡುತ್ತೆ. ನಮಗೆ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ, ಕ್ಯಾಲ್ಕುಲೇಟ್ ಮಾಡಿದೆ ಹೇಳಿ. $9,448 ಬರುತ್ತೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಪ್ರಾಫಿಟ್ ವೈ ಇದು. ಇವಾಗ ಪ್ರಾಫಿಟ್ ಎಕ್ಸು ಪ್ರಾಫಿಟ್ ವೈ ಸಪ್ರೇಟಾಗಿ ಮಾಡಬೇಕೇ ಹೊರತು ಇನ್ನೇನು ಚೇಂಜಸ್ ಇರಲ್ಲ. ನಿಮಗೆ ಅರ್ಥ ಆಯ್ತಲ್ವ. ಇದೆರಡು ಕ್ವಶನಲ್ಲೇ ಕೊಟ್ಟಿರ್ತಾನೆ, ನಾವು ಅದನ್ನು ಇಂಟು ಮಾಡಿದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಇದಿಷ್ಟು ಆ್ಯಡ್ ಮಾಡಿದ್ರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಬರುತ್ತೆ. ಆಮೇಲೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡಿದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಹಾಕೋದು. ಓಕೆನಾ. ಇಷ್ಟೇ ಇದು. ತುಂಬ ಈಸಿ ಇರುತ್ತೆ. ಯಾವ ಕ್ವಶನು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ತಪ್ಪಾಗಿದ್ದರೂ ಪರವಾಗಿಲ್ಲ, ಕ್ವಶನ್ನ ಅಟೆಂಡ್ ಮಾಡಬೇಕು ಬನ್ನಿ. ಇವಾಗ ನೆಕ್ಸ್ಟ್ ಕ್ವಶನು ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ನೋಡೋಣ. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್. ಇವಾಗ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ಹೇಗೆ ಮಾಡಿದ್ವು ಇಲ್ಲೂ ಹಾಗೆ ಸೇಮ್ ಮಾಡೋದು, ಬಟ್ ಫಾರ್ಮುಲಾ ಚೇಂಜ್ ಆಗುತ್ತೆ ಇಲ್ಲಿ. ಇವಾಗ ಕ್ವಶನಲ್ಲಿ ಏನಿದೆ ನೋಡಿ, ಎ ಮಿಷಿನ್ ಇನ್ವಾಲ್ವ್ಸ್ ಆ್ಯನ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ 12,000. ದ ಆ್ಯನ್ಯುಯಲ್ ಕ್ಯಾಶ್ ಇನ್ಫ್ಲೋ ಆರ್ ಎಸ್ಟಿಮೇಟೆಡ್ ಅಟ್ 4,000 ಫಾರ್ 5 ಇಯರ್ಸ್. ಏನು 4,000 ಫಾರ್ 5 ಇಯರ್ಸು ಅದೇ ಅಮೌಂಟನ್ನು ತೊಗೋಬೇಕು. ನಮ್ಮ ನೆಟ್ ಪ್ರೆಸೆಂಟ್ ವ್ಯಾಲ್ಯೂಲಿ ಫಸ್ಟ್ ಇಯರು ಸೆಕೆಂಡ್ ಇಯರ್ ಅದು ಡಿಫ್ರೆಂಟಾಗಿ ಬರ್ತಾಯಿತ್ತು. ಬಟ್ ಇಲ್ಲೇನು ಹೇಳಿದ್ದಾನೆ, 4,000 5 ಇಯರ್ಸು ತೊಗೋಬೇಕಂತೆ. ಒಂದು 19%, ಇನ್ನೊಂದು 20%. ಕ್ಯಾಲ್ಕುಲೇಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಇವಾಗ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಫಾರ್ಮುಲಾ ಬಂದು ನಿಮಗೆ ಎ ಪ್ಲಸ್ ಸಿ ಮೈನಸ್ ಒ ಡಿವೈಡೆಡ್ ಬೈ ಸಿ ಮೈನಸ್ ಡಿ ಇಂಟು ಬಿ ಮೈನಸ್ ಎ. ಅರ್ಥ ಆಯ್ತಾ. ಎ ಮತ್ತು ಬಿ ಅಂದರೆ ಏನಂತ ಹೇಳ್ತೀನಿ ನಿಮಗೆ. ಇವಾಗ ನೋಡಿ, ಇಲ್ಲಿ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾನೆ, 19% ಕೊಟ್ಟಿದ್ದಾನೆ, ಇಲ್ಲಿ 20% ಕೊಟ್ಟಿದ್ದಾನೆ. 19 ಮತ್ತು 20 ಅದೆರಡೂ ಕಂಪೇರ್ ಮಾಡಿದ್ರೆ ಕಮ್ಮಿ ಇರೋದು ಯಾವುದು ರೇಟು, ಬಿ 19% ಅಲ್ವಾ. ಸೊ ನಾವೇನು ತೊಗೋತೀವಿ, ಎ ಈಸ್ ಈಕ್ವಲ್ ಟು 19%, ಬಿ ಈಸ್ ಈಕ್ವಲ್ ಟು 20%. ಜಾಸ್ತಿ ಪರ್ಸೆಂಟೇಜ್ ಬರುತ್ತಲ್ಲ ಅದನ್ನು ಬಿ ಅಂತ ಹೇಳ್ತೀವಿ, ಕಮ್ಮಿ ಪರ್ಸೆಂಟೇಜನ್ನು ನಾವು ಎ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ. ಇನ್ ಕೇಸು 50 ಮತ್ತು 60% ಬಂದಿದ್ದೆ, ಇಲ್ಲಿ ನೋಡಿ 50 ಮತ್ತು 60% ಬಂದಿದ್ದೆ, ಆವಾಗ 60% ಬಿ ಆಗೋದು, 50% ಎ ಆಗೋದು. ಓಕೆನಾ. ಇವಾಗ ನಮಗೆ ಎ ಮತ್ತು ಬಿ ಸಿಕ್ತು. ಇವಾಗ ರಿಮೈನಿಂಗ್ ಎಲ್ಲ ನಾವು ಹಾಗೆ ಫೈಂಡ್ ಔಟ್ ಮಾಡ್ಕೊಳ್ಬೇಕು.
ಇವಾಗ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ನಮ್ಮ ಹತ್ರ 12,000. ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಓ ಈಸ್ ಈಕ್ವಲ್ ಟು ಇಲ್ಲಿದೆ ನೋಡಿ, ಓ ಇದು ಡಿ ಇದು ಎಷ್ಟಿದೆ 12,000 ಇದೆ. ಇನ್ನು ಮಿಕ್ಕಿದ್ದು ಸಿ ಮತ್ತು ಡಿನ ನಾವು ಫೈಂಡ್ ಔಟ್ ಮಾಡ್ಕೋಬೇಕಂದ್ರೆ ಟೇಬಲ್ ಹಾಕಿ ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟು ಇಯರ್ ತೊಗೊಳ್ಳೋಣ. ಎಷ್ಟು ಇಯರ್ ಇದೆ? 1 2 3 4 5 ನಂಬರ್ ಆಫ್ ಇಯರ್ಸ್ 5 ಇಯರ್ಸು. ಕ್ಯಾಶ್ ಇನ್ಫ್ಲೋ ಫಸ್ಟ್ ಇಯರ್ 4,000, ಸೆಕೆಂಡ್ ಇಯರ್ 4,000, ಥರ್ಡ್ ಇಯರ್ 4,000, ಫೋರ್ತ್ ಇಯರ್ 4,000, ಫಿಫ್ತ್ ಇಯರ್ 4,000. ಆಯಿತಾ? ನೆಕ್ಸ್ಟು ನಾವೇನು ಮಾಡಬೇಕು? ಪಿ ವಿ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಪಿ ವಿ ಫ್ಯಾಕ್ಟರು ಎಷ್ಟಿದೆ? ಫಸ್ಟು 19%. ಪಿ ವಿ ಫ್ಯಾಕ್ಟರ್ ಆಫ್ 19%. ಸೊ 19% ಅಂದರೆ ನಾವು ಹೇಗೆ ತೊಗೋತೀವಿ? 1 ಡಿವೈಡೆಡ್ ಬೈ 1.19 ಎಷ್ಟು ಬಂತು? 0. ಕಾಣಿಸ್ತಾ ಇದೆಯಾ? 0.840 ಬಂತು. ಫಸ್ಟ್ ಇಯರ್ಗೆ ಎಷ್ಟು ಬಂತು? 0.840. ಸೆಕೆಂಡ್ ಇಯರ್ಗೆ 0.706, 0.593, 0.498, 0.419. ಹೆಂಗೆ? ಇಲ್ಲಿ 19% ಇದೆ. ಸೊ 1 ಡಿವೈಡೆಡ್ ಬೈ 1.19 ಈಸ್ ಈಕ್ವಲ್ ಟು ಮಾಡಬೇಕು. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟ್ ಏನು ಮಾಡ್ತೀವಿ? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋನ ಫೈಂಡ್ ಔಟ್ ಮಾಡ್ತೀವಿ. ಹೇಗೆ ಫೈಂಡ್ ಔಟ್ ಮಾಡೋದು? ಕ್ಯಾಶ್ ಇನ್ಫ್ಲೋ ಮತ್ತು ಪ್ರೆಸೆಂಟ್ ವ್ಯಾಲ್ಯೂನ ಇಂಟು ಮಾಡಿದ್ರೆ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಸಿಗುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಇವಾಗ 4,000 ಇಂಟು 0.840 ಮಾಡಿದ್ರೆ 3,360. 4,000 ಇಂಟು 4.706 ಮಾಡಿದ್ರೆ 2,824. 4,000 ಇಂಟು 0.593 ಮಾಡಿದ್ರೆ 2,372. 4,000 ಇಂಟು 4.498 ಮಾಡಿದ್ರೆ 1,996. 4,000 ಇಂಟು 0.419 ಮಾಡಿದ್ರೆ ಎಷ್ಟು ಬರುತ್ತೆ? 1,676. ಅರ್ಥ ಆಯ್ತಾ? ಇವಾಗ ಇದಿಷ್ಟನ್ನು ಟೋಟಲ್ ಮಾಡಿ. ಟೋಟಲ್ ಮಾಡಬೇಕು. ಈ ಟೋಟಲ್ ಅಮೌಂಟನ್ನು ನಾವೇನಂತ ಹೇಳ್ತೀವಿ? ಸಿ ಅಂತ ಹೇಳ್ತೀವಿ. ಓಕೆನಾ? ಸಿ ಅಮೌಂಟ್ ಎಷ್ಟು ಬರುತ್ತೆ ನೋಡಿ? 3,360, 2,824, 2,372, 1,996, 1,676 ಇಷ್ಟು ಆ್ಯಡ್ ಮಾಡಿದ್ರೆ 12,228 ಬರುತ್ತೆ. ಇವಾಗ ನಾವು 19% ಮಾಡ್ಕೊಂಡ್ವಲ್ಲ, ಇವಾಗ 20% ಅಂತ ಮಾಡ್ಕೋಬೇಕು. ಪಿ ವಿ ಫ್ಯಾಕ್ಟರ್ ಆಫ್ 20%. 20% ಅಂದರೆ 1 ಡಿವೈಡೆಡ್ ಬೈ 1.20 ಎಷ್ಟು ಬಂತು? 0.833, 0.833, 0.694, 0.579, 0.482, 0.401. ಓಕೆನಾ? ಇವಾಗ ಏನು ಮಾಡಬೇಕು? ಕ್ಯಾಶ್ ಇನ್ಫ್ಲೋ ಇಂಟು ಪಿ ವಿ ಫ್ಯಾಕ್ಟರ್ನ ಇಂಟು ಮಾಡಬೇಕು. 4,000 ಇಂಟು 0.833 ಮಾಡಿದ್ರೆ ಎಷ್ಟು ಬರುತ್ತೆ? ಇದನ್ನು ಏನಂತೀವಿ? ಪಿ ವಿ ಫ್ಯಾಕ್ಟರ್ ಆಫ್ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ. ಇವಾಗ 4,000 ಇಂಟು 0.833 ಮಾಡಿದ್ರೆ 33,332 ಬರುತ್ತೆ. ನೆಕ್ಸ್ಟು 4,000 ಇಂಟು 0.694 ಮಾಡಿದ್ರೆ 2,776 ಬರುತ್ತೆ. 4,000 ಇಂಟು 0.579 ಮಾಡಿದ್ರೆ 2,316 ಬರುತ್ತೆ. 4,000 ಇಂಟು 0.482 ಮಾಡಿದ್ರೆ 1,928 ಬರುತ್ತೆ. 4,000 ಇಂಟು 401 ಮಾಡಿದ್ರೆ 1,608 ಬರುತ್ತೆ. ಸೊ ಇವಾಗ ಇದನ್ನು ಟೋಟಲ್ ಆ್ಯಡ್ ಮಾಡಿದ್ರೆ ಇದನ್ನು ಡಿ ಅಂತ ಹೇಳ್ತೀವಿ. ಇವಾಗ ಇದು ಕಮ್ಮಿ ಪರ್ಸೆಂಟಿಂದು ಎಷ್ಟು ಪರ್ಸೆಂಟ್ ಇತ್ತು? 19% ಇದು ಕ್ಯಾಶ್ ಇನ್ಫ್ಲೋ, ಇದು 20% ಇನ್ ಕ್ಯಾಶ್ ಇನ್ಫ್ಲೋ. ಸೊ ಇದು ಸಿ, ಇದು ಡಿ. ಈಗ ಟೋಟಲ್ ಮಾಡಿ 3,332, 2,776, 2,316,
316 1928 1606. ಇವಾಗ ಇದಿಷ್ಟು ಆ್ಯಡ್ ಮಾಡಿದೆ ನಮಗೆ 11,960 ಬರುತ್ತೆ. ಇವಾಗ ನಮಗೆ ಎ ಸಿಕ್ತು, ಬಿ ಸಿಕ್ತು, ಒರಿಜಿನಲ್ ಇನ್ವೆಸ್ಟ್ಮೆಂಟು ಸಿಕ್ತು. ಇವಾಗ ಸಿ ಎಷ್ಟಿದೆ? 12,228 ಇದೆ. ಡಿ ಎಷ್ಟಿದೆ? 11,960 ಇದೆ. ಓಕೆನಾ? ಇವಾಗ ಫಾರ್ಮುಲಾ ಹಾಕೋಣ. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಸಿ ಮೈನಸ್ ಒ ಡಿವೈಡೆಡ್ ಬೈ ಸಿ ಮೈನಸ್ ಡಿ ಇಂಟು ಬಿ ಮೈನಸ್ ಎ. ಎಷ್ಟಿದೆ? 19 ಇದೆ. ಇಲ್ಲಿ ನೋಡಿ, ಎ ಎಷ್ಟಿದೆ? 19% ಇದೆ. 19% ಪ್ಲಸ್ ಸಿ ಎಷ್ಟಿದೆ? 12,000 ಇದೆ. 12,000 ಮೈನಸ್ ಒ ಎಷ್ಟಿದೆ? ಸಿ ನಿಮಗೆ 12,228. 12,228 ಮೈನಸ್ 12,000 ಡಿವೈಡೆಡ್ ಬೈ 12,228 ಮೈನಸ್ ಡಿ ಎಷ್ಟಿದೆ? 11,960 ಇದೆ. ಇಂಟು ಬಿ ಮೈನಸ್ ಎ. ಬಿ ಎಷ್ಟಿದೆ? 20% ಮೈನಸ್ 19%. ಇವಾಗ 19% ಹ್ಯಾಸ್ ಇಟ್ ಈಸ್ ತೊಗೊಳ್ಳೋಣ. ಪ್ಲಸ್ ಇವಾಗ ಲೆಸ್ ಮಾಡೋಣ. ಎಷ್ಟು ಬರುತ್ತೆ ಲೆಸ್ ಮಾಡಿದ್ರೆ? 12,228 ಮೈನಸ್ 12,000 ಮಾಡಿದ್ರೆ 228 ಬರುತ್ತೆ. 12,228 ಮೈನಸ್ 11,960 ಮಾಡಿದ್ರೆ ಒಂದು ನಿಮಿಷ, ಎಷ್ಟು? 268 ಬರುತ್ತೆ. 20 ಮೈನಸ್ 19 ಮಾಡಿದ್ರೆ ನಿಮಗೆ 1% ಬರುತ್ತೆ. ಇವಾಗ ಇದೆರಡನ್ನೂ ಡಿವೈಡ್ ಮಾಡೋಣ. 19% ಪ್ಲಸ್ 228 ಡಿವೈಡೆಡ್ ಬೈ 268 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 0.851 ಬರುತ್ತೆ. ಇಂಟು 1% ಹ್ಯಾಸ್ ಇಟ್ ಈಸ್ ತೊಗೊಳ್ಳೋಣ. ಇವಾಗ 19 ಪ್ಲಸ್ 0.851 ಇಂಟು ಮಾಡಿ ಆ್ಯಡ್ ಮಾಡಿ. ಸೊ ಅವಾಗ ಎಷ್ಟು ಬರುತ್ತೆ? 19.851 ಬರುತ್ತೆ. ಇಂಟು 1 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 19.851 ಬರುತ್ತೆ. ಯಾವುದಿದು? ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಈಸ್ ಈಕ್ವಲ್ ಟು ಅರ್ಥ ಆಯ್ತಲ್ವ? ಇಲ್ಲಿ ನಿಮಗೆ 2% ಕೊಟ್ಟಿರ್ತಾನೆ. ಸೊ ಯಾವುದು ಕಮ್ಮಿ ಇರುತ್ತೆ ಫಸ್ಟ್ ಅದನ್ನು ತೊಗೋಬೇಕು, ಜಾಸ್ತಿ ಇರೋದು ಗ್ರೇಟರ್ನ ಆಮೇಲೆ ತೊಗೋಬೇಕು. ಸೊ ಇದೆರಡನ್ನೂ ಮಾಡಬೇಕು. ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಓಕೆನಾ? ಇದು ಫಾರ್ಮುಲಾ ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದೇ ಥರ ಪ್ರಾಬ್ಲಮ್ನ, ಇದೊಂದು ಸ್ಟೆಪ್ಪನ್ನು ನಿಮಗೆ 14 ಮಾರ್ಕ್ಸಲ್ಲಿ ಕೇಳ್ತಾರೆ. ಇವಾಗ ಆ ಥರದೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇವಾಗ ನಿಮ್ಗೆ ಇದು ಅರ್ಥ ಆಯ್ತಲ್ವಾ? ಇಯರ್ ಕ್ಯಾಶ್ ಇನ್ಫ್ಲೋನ ಪಿ ವಿ ಫ್ಯಾಕ್ಟರ್ ಜೊತೆ ಇಂಟು ಮಾಡಿದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಬರುತ್ತೆ. ಓಕೆನಾ? ನೆಕ್ಸ್ಟು ಮತ್ತೆ ಇಲ್ಲಿಂದ ಇಲ್ಲಿಗೆ ಇಂಟು ಮಾಡ್ಕೋಬೇಕು. ಇವಾಗ ಎ ಎಷ್ಟಿದೆ? 19% ಇದೆ. 19% ಅದು ತೊಗೊಳ್ಳಿ, 19 ಅಂತ ಅದೇ ತೊಗೊಳ್ಳಿ. ಸೊ ನಾವು ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಲ್ಲ, ಜಸ್ಟ್ 19 ತೊಗೊಳ್ಳಿ. ಸಿ ಎಷ್ಟಿದೆ ನಮಗಿಲ್ಲಿ? 12,228 ಮೈನಸ್ 12,000 ಡಿವೈಡೆಡ್ ಬೈ 12,228 ಮೈನಸ್ 11,960. ಆಮೇಲೆ 20 ಮೈನಸ್ 19 ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 19.851 ಆನ್ಸರ್ ಬರುತ್ತೆ. ಈ ಪ್ರಾಬ್ಲಮ್ ಅರ್ಥ ಆಯ್ತಲ್ಲ? ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡಿ. ಎ ಫರ್ಮ್ ಹೂಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ 10% ಈಸ್ ಕನ್ಸಿಡರಿಂಗ್ 2 ಪ್ರಾಜೆಕ್ಟ್ ಎಕ್ಸ್ ಆ್ಯಂಡ್ ವೈ. ಏನಿದೆ? ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಎಕ್ಸು, ಪ್ರಾಜೆಕ್ಟ್ ವೈ ಇದೆ. ಇನ್ವೆಸ್ಟ್ಮೆಂಟ್ ಮಾಡಿರೋದು ಎಷ್ಟಂದರೆ 2 ಲ್ಯಾಕ್ ರುಪೀಸ್ ಇಬ್ಬರು ಈಕ್ವಲಾಗಿ ಇನ್ವೆಸ್ಟ್ ಮಾಡಿದ್ದಾರೆ. ಅದೇ ಕ್ಯಾಶ್ ಇನ್ಫ್ಲೋ ಎಕ್ಸಲ್ಲಿ ಎಷ್ಟು ಬಂದಿದೆ? 40, 60, 80, 1 ಲ್ಯಾಕ್, 1,20,000. ಇಲ್ಲಿ 90, 80, 60, 20, 1,60,000, 16,000 ಬಂದಿದೆ. ಓಕೆನಾ? ಇವಾಗ ಕಾಂಪ್ಯೂಟ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಟ್ 10%, ನೆಕ್ಸ್ಟು ಪ್ರಾಫಿಟಬಿಲಿಟಿ ಇಂಡೆಕ್ಸು. ಇಷ್ಟನ್ನು ಫೈಂಡ್ ಔಟ್ ಮಾಡಬೇಕು. ಈಗ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ನಾವು ಈಗ ಪ್ರಾಬ್ಲಮ್ ಮಾಡಿದ್ವಲ್ವ ಅದು, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆವಾಗಲೇ ಮಾಡಿದ್ವಲ್ಲ ಅದು, ಪ್ರಾಫಿಟಬಿಲಿಟಿ ಇಂಡೆಕ್ಸು ನಿಮಗೆ ಇದೆಲ್ಲ ಡೈರೆಕ್ಟಾಗಿ ತೋರಿಸ್ಬಿಡ್ತೀನಿ, ಯಾಕಂದರೆ ಈಸಿ ಇದೆ ಅದು. ಇವಾಗ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಗೆ ನಮಗೆ 2% ಬೇಕಿತ್ತು ತಾನೇ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 20% ಒಂದು, 29% ಒಂದು. ಇದು ಪ್ರಾಜೆಕ್ಟ್ ಎಕ್ಸಿಂದು. ಪ್ರಾಜೆಕ್ಟ್ ವೈದು 9%, 15%. ನಾವಿವಾಗ ಏನು ಮಾಡಬೇಕು? ಪ್ರಾಜೆಕ್ಟ್ ಎಕ್ಸಿಂದು ಒಂದು ಸತಿ ಮಾಡಬೇಕು,
ಪ್ರಾಜೆಕ್ಟ್ ವೈದು ಒಂದು ಸತಿ ಮಾಡಬೇಕು. ಓಕೆನಾ? ಇವಾಗ ಪ್ರಾಜೆಕ್ಟ್ ಎಕ್ಸ್ದು ಸ್ಟಾರ್ಟ್ ಮಾಡೋಣ. ಯಾವುದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂಯಿಂದ ಸ್ಟಾರ್ಟ್ ಮಾಡೋಣ ಇಲ್ಲ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್, ಇಲ್ಲಿಂದಾನೇ ಒನ್ ಬೈ ಒನ್ ಬರೋಣ. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಏನು, ಹೇಗೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಹೆಂಗೆ ತೊಗೋತಾ ಇದ್ವಿ ನಾವು, ಇಯರ್ ತೊಗೋತಾ ಇದ್ವಿ. ಎಷ್ಟು ಇಯರ್ ಇದೆ? 1 2 3 4 5 ಇಯರ್ಸ್ ಇದೆ. ನಮಗೆ ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ದು, 4000 ಕೊಟ್ಟು ಎಲ್ಲ ಇಯರ್ಗೂ 4000 ಅಂತಲೇ ಹೇಳಿದ್ದು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ 5 ಇಯರ್ಸ್ ಅಂದರೆ 5 ಇಯರ್ಸ್ಗೂ ಡಿಫ್ರೆಂಟ್ ಅಮೌಂಟನ್ನು ಕೊಟ್ಟಿದ್ದಾನೆ. ಕ್ಯಾಶ್ ಇನ್ಫ್ಲೋ ಫಸ್ಟ್ ಇಯರ್ 40,000, 60,000, 80,000, 1 lakh, 1,20,000. ಇವಾಗ ಪಿ ವಿ ಫ್ಯಾಕ್ಟರ್ ಆ್ಯಟ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾನೆ? 20% ಅಂತೆ. 20%ಗೆ ಒಂದ್ಸತಿ 29%. ಇದು ಪ್ರಾಜೆಕ್ಟ್ ಎಕ್ಸ್ದು. ಪ್ರಾಜೆಕ್ಟ್ ವೈದು 9%, 5% ಇದೆ. ಇವಾಗ 20% ತೊಗೊಳ್ಳೋಣ. 20% ಅಂದರೆ ಹೇಗೆ ತೊಗೋಬೇಕು ನಾವು? 1/1.20 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 0.833, 0.9694, 0.578, 0.482, 0.401. ಇವಾಗ ಇಷ್ಟು ಬಂತು. ನೆಕ್ಸ್ಟ್ ಏನು ಮಾಡ್ತೀವಿ ನಾವು? ಪಿ ವಿ ಫ್ಯಾಕ್ಟರ್, ಇದು ಡಿಸ್ಕೌಂಟ್ ರೇಟು. ಇವಾಗ ಪಿ ವಿ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡೋಕ್ಕೆ 40,000 ಇಂಟು 0.833 ಮಾಡಿದ್ರೆ 33,320. 60,000 ಇಂಟು 0.694 ಮಾಡಿದ್ರೆ 41,640. 80,000 ಇಂಟು 0.578 ಮಾಡಿದ್ರೆ 46,320. 1 lakh ಇಂಟು 0.482 ಮಾಡಿದ್ರೆ 48,300. 1,20,000 ಇಂಟು 0.401 ಮಾಡಿದ್ರೆ 28,240. ಇವಾಗ ಇದಿಷ್ಟು ಬಂತು. ಸೊ ಇದನ್ನು ನಾವೇನಂತ ಹೇಳ್ತೀವಿ? ಸಿ ಅಂತ ಹೇಳ್ತೀವಿ. ಈ ಟೋಟಲ್ ಅಮೌಂಟನ್ನು ಆ್ಯಡ್ ಮಾಡಿ ಎಷ್ಟು ಬರುತ್ತೆ? ಸಿ ಈಸ್ ಈಕ್ವಲ್ ಟು 2,17,820. ನೆಕ್ಸ್ಟು ಪಿ ವಿ ಫ್ಯಾಕ್ಟರ್ at 29%. 1 divided by 1 plus 1.29 is equal to ಮಾಡಿದ್ರೆ ಎಷ್ಟು ಬರುತ್ತೆ? 0.775, 0.6600, 0.465, 0.631, 0.279. ಇವಾಗ ಇಂಟು ಮಾಡಬೇಕು. ಯಾವುದನ್ನು ಇಂಟು ಮಾಡಬೇಕು? ಕ್ಯಾಶ್ ಇನ್ಫ್ಲೋ ಇಂಟು ಪ್ರೆಸೆಂಟ್ ವ್ಯಾಲ್ಯೂ ಅಟ್ 29%. $40,000 ಇಂಟು 0.775 ಮಾಡಿದ್ರೆ 31,000. 60 ಇಂಟು 0.600 ಮಾಡಿದ್ರೆ 36.060. 80,000 ಇಂಟು 0.465 ಮಾಡಿದ್ರೆ 37,280. 1 lakh ಇಂಟು 0.361 ಮಾಡಿದ್ರೆ 36,100. 1,20,000 ಇಂಟು 0.279 ಮಾಡಿದ್ರೆ 36,600. ಇವಾಗ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಏನಂತ ಹೇಳ್ತೀವಿ? ಡಿ ಅಂತ ಹೇಳ್ತೀವಿ. ಡಿ ಎಷ್ಟಿದೆ? 31,000, 36,060, 37,280, 36,100, 33,600 ಮಾಡಿದ್ರೆ ನಮಗೆ 1,74,040 ಬರುತ್ತೆ. ಇವಾಗ ನಮ್ಮ ಫಾರ್ಮುಲಾ ಏನಿತ್ತು? IRR is equal to A plus C minus O divided by C minus D into B minus A. ಇವಾಗ ಎ ಎಷ್ಟಿದೆ? ಎ ಅಂದರೆ ಏನು? ಕಮ್ಮಿ ಪರ್ಸೆಂಟ್ ಇರೋದನ್ನು ಎ ಅಂತ ಹೇಳ್ತೀವಿ. 20% ಇದೆ. ಬಿ 29% ಇದೆ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 2 lakh ಇದೆ.
ಮತ್ತು ಸಿ ಎಷ್ಟಿದೆ 2,17,820 ಇದೆ. ಮತ್ತು ಡಿ ಎಷ್ಟಿದೆ 1,74,040 ಇದೆ. ಇವಾಗ ಫಾರ್ಮುಲಾ ಪ್ರಕಾರ ಹಾಕೊಳ್ಳೋಣ. ಎ ಎಷ್ಟಿದೆ 20 ಪ್ಲಸ್ ಸಿ 2 ಲ್ಯಾಕ್ ಮೈನಸ್ ಓ ಎಷ್ಟಿದೆ 2,17,820. ಇದು ಉಲ್ಟಾ ತೊಗೋಬೇಕು ಅದು. 2,17,820 ಮೈನಸ್ 2,17,820 ಮೈನಸ್ ಡಿ ಎಷ್ಟಿದೆ 1,74,040 ಇಂಟು ಬಿ 29 ಮೈನಸ್ 20. ಇವಾಗ 1,17,820 ಮೈನಸ್ 2 ಲ್ಯಾಕ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 17,820 divided by 217820 minus 174,040. ಒಂದು ನಿಮಿಷ ಅದನ್ನು ಲೆಸ್ ಮಾಡುತ್ತೆ 43,780 ಬರುತ್ತೆ. ಇವಾಗ 29 ಮೈನಸ್ 20 ಮಾಡಿದ್ರೆ 9 ಬರುತ್ತೆ. ಇವಾಗ ಇದೆರಡನ್ನೂ ಡಿವೈಡ್ ಮಾಡಿ 29 ಪ್ಲಸ್ ಇದೆರಡನ್ನೂ ಡಿವೈಡ್ ಮಾಡುತ್ತೆ 20 ಪ್ಲಸ್ ಇದೆರಡು ಡಿವೈಡ್ ಮಾಡಿದ್ರೆ ನಿಮಗೆ 3.66 ಬರುತ್ತೆ. ಡಿವೈಡ್ ಮಾಡಿ ಇಂಟು ಮಾಡುತ್ತೆ ಬರೋದು ಎಷ್ಟಿದೆ 17820 ಡಿವೈಡೆಡ್ ಬೈ 7378 ಇಂಟು 9. ಇಲ್ಲಿ ನೋಡಿ, ಇದನ್ನು ಡಿವೈಡ್ ಮಾಡಿ ಇಂಟು 9 ಮಾಡಿದ್ರೆ 3.66 ಬರುತ್ತೆ. ಇವಾಗ ಇದನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ 23.66 ಬರುತ್ತೆ. ಓಕೆನಾ? ನಾವಿವಾಗ ಯಾವ್ದು ಮಾಡೋದು? ಪ್ರಾಜೆಕ್ಟ್ ಎಕ್ಸ್ ಅಲ್ವಾ? ನೆಕ್ಸ್ಟು ಪ್ರಾಜೆಕ್ಟ್ ವೈನ ಮಾಡಬೇಕು. ಇವಾಗ ಪ್ರಾಜೆಕ್ಟ್ ಎಕ್ಸ್ ಆಯ್ತಲ್ಲ, ಇವಾಗ ಪ್ರಾಜೆಕ್ಟ್ ವೈನ ಮಾಡೋಣ. ಪ್ರಾಜೆಕ್ಟ್ ವೈ ಏನಿದೆ 90,000, 80,000, 60,000, 20,000, 16,000. ಇವಾಗ ಬರ್ಕೊಬಿಡೋಣ ನೆಕ್ಸ್ಟ್ ಪೇಜಲ್ಲಿ. ಇವಾಗ 9% ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ? 1 ಡಿವೈಡೆಡ್ ಬೈ 1.09 ಮಾಡಿದ್ರೆ ಎಷ್ಟು ಬರುತ್ತೆ? 0.917 ಮತ್ತು ಈಸ್ ಈಕ್ವಲ್ ಟು ಕೊಟ್ಟು 0.841, 0.772, 0.708, 0.649 ಬಂತಲ್ವ? ಹೆಂಗಂದರೆ 1 ಡಿವೈಡೆಡ್ ಬೈ 1.09, 8% ಅಂದರೆ 1 ಡಿವೈಡೆಡ್ ಬೈ 1.08 ಬರುತ್ತೆ. ಸೊ 1ನ್ನು ಎಲ್ಲದಕ್ಕೂ ನಾವು ಆ್ಯಡ್ ಮಾಡಬೇಕು. ಇವಾಗ ಇಂಟು ಮಾಡಬೇಕು. 90% ಇಂಟು 0.917 ಇದೆರಡೂ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 82,530. 80,000 ಇಂಟು 0.841 ಮಾಡಿದ್ರೆ 67,360. ನೆಕ್ಸ್ಟು 60,000 ಇಂಟು 0.772 ಮಾಡಿದ್ರೆ 76,320. 20,000 ಇಂಟು 0.708 ಮಾಡಿದ್ರೆ 14,160. 16,000 ಇಂಟು 0.649 ಮಾಡಿದ್ರೆ 10,400 ಬರುತ್ತೆ. ಇವಾಗ ಈ ಟೋಟಲನ್ನು ನಾವು ಏನಂತ ಹೇಳ್ತೀವಿ? ಸಿ ಅಂತ ಹೇಳ್ತೀವಿ. ಸಿ ಈಸ್ ಈಕ್ವಲ್ ಟು, ಇವಾಗ ಇದಿಷ್ಟನ್ನು ಆ್ಯಡ್ ಮಾಡೋಣ. ಇವಾಗ ಇದಿಷ್ಟೂ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 2,20,770 ಬರುತ್ತೆ. ಸಿ ಇದನ್ನು ಟೋಟಲ್ ಮಾಡಿದ್ರೆ ಏನು ಬರೋದು? ನಮಗೆ ಡಿ ಬರುತ್ತೆ. ಇವಾಗ 15% ಅಂದರೆ ಹೇಗೆ ಮಾಡಬೇಕು ನಾವು? 1 ಡಿವೈಡೆಡ್ ಬೈ 1.15 ಮಾಡಿದ್ರೆ ಎಷ್ಟು ಬರುತ್ತೆ? 0.869. ಸೆಕೆಂಡ್ ಇಯರ್ಗೆ 0.756, ಥರ್ಡ್ ಇಯರ್ಗೆ 0.657, ಫೋರ್ತ್ ಇಯರ್ಗೆ 0.571, ನೆಕ್ಸ್ಟು 0.497. ಓಕೆನಾ? ಇವಾಗ ಇಂಟು ಮಾಡಬೇಕು. ಯಾವ್ದ್ರ ಜೊತೆ? 90,000 ಇಂಟು 0.869ನ ಇಂಟು ಮಾಡಬೇಕು. ಮಾಡಿದ್ರೆ ಎಷ್ಟು ಬರುತ್ತೆ? 78,300 ಬರುತ್ತೆ. ನೆಕ್ಸ್ಟು 80,000 ಇಂಟು 0.75
0.756 ಮಾಡಿದ್ರೆ 60,000 ಬರುತ್ತೆ. ನೆಕ್ಸ್ಟು 60,000 ಇಂಟು 0.657 ಮಾಡಿದ್ರೆ 39,480 ಬರುತ್ತೆ. ನೆಕ್ಸ್ಟು 20,000 ಇಂಟು 0.571 ಮಾಡಿದ್ರೆ 11,440 ಬರುತ್ತೆ. ನೆಕ್ಸ್ಟು 16,000 ಇಂಟು 0.497 ಮಾಡಿದ್ರೆ 7,952 ಬರುತ್ತೆ. ಇವಾಗ ಪಿ ವಿ ಫ್ಯಾಕ್ಟರ್ 15% ಇದಿಷ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 1,97,172 ಬರುತ್ತೆ. ಓಕೆನಾ? ಇವಾಗ ಫಾರ್ಮುಲಾ ಅಪ್ಲೈ ಮಾಡೋಣ ಪ್ರಾಜೆಕ್ಟ್ ವೈಗೆ. ಪ್ರಾಜೆಕ್ಟ್ ವೈ ಈಸ್ ಈಕ್ವಲ್ ಟು ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಫಾರ್ಮುಲಾ ಏನಿದೆ? ಎ ಪ್ಲಸ್ ಸಿ ಮೈನಸ್ ಓ ಡಿವೈಡೆಡ್ ಬೈ ಸಿ ಮೈನಸ್ ಡಿ ಇಂಟು ಬಿ ಮೈನಸ್ ಎ. ಯಾವುದು ಇದರಲ್ಲಿ? ಎ ಯಾವುದು? 15%, ಬಿ 9%. ಎ 15%, ಬಿ 9%. ಯಾವಾಗಲೂ ಜಾಸ್ತಿ ಪರ್ಸೆಂಟನ್ನ ಎ ಅಂತ ಕನ್ಸಿಡರ್ ಮಾಡ್ತೀವಿ, ಕಮ್ಮಿ ಇರೋದನ್ನ ಬಿ ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಸಿ ಈಸ್ ಈಕ್ವಲ್ ಟು 2,20,770 ಇದೆ. ನೆಕ್ಸ್ಟು ಡಿ ಈಸ್ ಈಕ್ವಲ್ ಟು 1,97,172 ಇದೆ. ಇವಾಗ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ನೋಡೋಣ. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ ವೈ ಎಷ್ಟು ಮಾಡಿರೋದು? 2 lakh rupees. ಸೊ ಆ 2 lakhನ ಇಲ್ಲಿ ತೊಗೊಳ್ಳೋಣ. ಓ ಈಸ್ ಈಕ್ವಲ್ ಟು 2 lakh. ಇವಾಗ ಫಾರ್ಮುಲಾ ಎ ಎಷ್ಟಿದೆ? 15 ಇದೆ. 15 ಪ್ಲಸ್ ಸಿ ಎಷ್ಟಿದೆ? 2,20,000 2,20,770 ಮೈನಸ್ 2 lakh ಡಿವೈಡೆಡ್ ಬೈ ಸಿ ಎಷ್ಟಿದೆ? 2,20,770 ಮೈನಸ್ ಡಿ ಎಷ್ಟಿದೆ? 1,97,172. ಬಿ ಮೈನಸ್ ಎ. ಬಿ ಎಷ್ಟಿದೆ? 9% ಇದೆ. ಎ 15% ಇದೆ. ಇವಾಗ ಇದೆರಡನ್ನೂ ಮೈನಸ್ ಮಾಡ್ಕೊಳ್ಳೋಣ. 15 ಪ್ಲಸ್ 2,20,770 ಇಲ್ಲಿ 2 lakh ಹೋದರೆ 20,770 ಆಗುತ್ತೆ. ನೆಕ್ಸ್ಟು 2,20,770 ಮೈನಸ್ 1,97,172 ಮಾಡಿದ್ರೆ 23,598 ಬರುತ್ತೆ. ಈಗ 9 ಮೈನಸ್ 15 ಬಿ ಮೈನಸ್ ಎ ಅಲ್ವಾ? ಬಿ ಎಷ್ಟಿದೆ? 9 ಮೈನಸ್ 15 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 6 ಬರುತ್ತೆ. ಇವಾಗ ಇದೆರಡನ್ನೂ ಡಿವೈಡ್ ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? ಡಿವೈಡ್ 20,000 ಡಿವೈಡೆಡ್ ಬೈ 5.28 ಬರುತ್ತೆ. ಇದು ಡೈರೆಕ್ಟಾಗಿ ತೊಗೊಂಡಿದ್ದೀನಿ, ಡೈರೆಕ್ಟಾಗಿ ತೊಗೊಳ್ಳೋದು ಬೇಡ. ಇವಾಗ ಎಷ್ಟಿದೆ? 20,770 ಡಿವೈಡೆಡ್ ಬೈ 23,578 ಮಾಡಿದ್ರೆ ನಮಗೆ 0.880 ಇಂಟು 6 ಮಾಡೋಣ. ಇಂಟು 6 ಮಾಡಿದ್ರೆ ನಮಗೆ 15 ಪ್ಲಸ್ 5.28 ಬರುತ್ತೆ. ಇವಾಗ 15 ಪ್ಲಸ್ 5.28 ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಪ್ರಾಜೆಕ್ಟ್ ವೈ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಈಸ್ ಈಕ್ವಲ್ ಟು 20.28 ಬರುತ್ತೆ. ಇನ್ನೊಂದು ಸತಿ ಮಾಡೋಣ. ಇದೆ 5.28 ಒಂದು ನಿಮಿಷ. ಇಲ್ಲಿ ನೋಡಿ, ಜಾಸ್ತಿ ಇರೋದು ಬಿ, ಕಮ್ಮಿ ಇರೋದು ಎ. ಸೊ ಇಲ್ಲೊಂದು ಚೇಂಜಸ್ ಮಾಡ್ಕೊಳ್ಳಿ. ಇದು ಬಿ, ಇದು ಎ. ಸೊ ಇಲ್ಲೇನಾಗುತ್ತೆ? ಇದು 9%, ಇದು 9%, ಇದು 9%, ಇದು ಕೂಡ 9%. ಇವಾಗ 9 ಪ್ಲಸ್ 5.28 ಆ್ಯಡ್ ಮಾಡಿದ್ರೆ 14.28 ಬರುತ್ತೆ. ಓಕೆನಾ? ಇಲ್ಲಿ ನೋಡಿ, ಜಾಸ್ತಿ ಇರೋದು ಬಿ, ಕಮ್ಮಿ ಇರೋದು ಎ. ಓಕೆ, ಇವಾಗ ನಾವೇನು ಫೈಂಡ್ ಔಟ್ ಮಾಡಿದ್ವಿ? ಇಂಟರ್ನಲ್ ರೇಟ್ ಆಫ್ ರಿಟರ್ನ್ನ ಫೈಂಡ್ ಔಟ್ ಮಾಡಿದ್ವಿ. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಆಯ್ತಲ್ಲ. ನೆಕ್ಸ್ಟು ಎನ್ ಪಿ ವಿ ಅಟ್ 10% ಫೈಂಡ್ ಔಟ್ ಮಾಡಬೇಕಂತೆ. ಪ್ರಾಜೆಕ್ಟ್ ಎಕ್ಸ್ಗೂ ಫೈಂಡ್ ಔಟ್ ಮಾಡಬೇಕು, ಪ್ರಾಜೆಕ್ಟ್ ವೈಗೂ ಫೈಂಡ್ ಔಟ್ ಮಾಡಬೇಕು. ಪ್ರೀವಿಯಸಲ್ಲಿ ಹೇಗೆ ಫೈಂಡ್ ಔಟ್ ಮಾಡಿದ್ವು ಅದೇ ಥರ ಫೈಂಡ್ ಔಟ್ ಮಾಡೋದು. ಇನ್ನೇನು ಅಡ್ಜಸ್ಟ್ಮೆಂಟ್ ಏನೂ ಇರಲ್ಲ. ಇವಾಗ ಫಸ್ಟು ಪ್ರಾಜೆಕ್ಟ್ ಎಕ್ಸನ್ನ ಮಾಡ್ಕೊಳ್ಳೋಣ. ಯಾವ್ದು ಮಾಡ್ತೀವಿ ನಾವು ಇವಾಗ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮಾಡುವಾಗ ಹೇಗೆ ತೊಗೊಳ್ತಾ ಇದ್ವಿ ನಾವು? ಫಸ್ಟು ಇಯರ್ಸ್, ಇದು ಪ್ರಾಜೆಕ್ಟ್ ಎಕ್ಸ್ದು. ಓಕೆನಾ? ಫಸ್ಟು ಇಯರ್ಸ್ ತೊಗೊಳ್ಳೋಣ. ಎಷ್ಟು ಇಯರ್ಸ್ ಇದೆ ಇಲ್ಲಿ? 5 ಇಯರ್ಸ್ ಇದೆ. 1 2 3 4 5. 1 2 3 4 5 ಇಯರ್ಸ್ ಇದೆಯಾ? ನೆಕ್ಸ್ಟು ಕ್ಯಾಶ್ ಇನ್ಫ್ಲೋ.
ಎಷ್ಟಿದೆ 40 60 80 1 ಲ್ಯಾಕ್ 1,20,000. ಸೊ ಹ್ಯಾಸ್ ಇಟ್ ಈಸ್ ತೊಗೊಳ್ಳೋಣ. 40 60 80 1 ಲ್ಯಾಕ್ 1,20,000. ಇವಾಗ ಏನು ಫೈಂಡ್ ಔಟ್ ಮಾಡಬೇಕು ನಾವು? ಡಿಸ್ಕೌಂಟ್ ಫ್ಯಾಕ್ಟರ್ 10%ನ್ನು ಫೈಂಡ್ ಔಟ್ ಮಾಡಬೇಕು. ಯಾಕೆ 10% ಅಂದರೆ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 10% ಅಂತ ಕೊಟ್ಟಿದ್ದಾರೆ. ಅದಕ್ಕೆ 10% ತೊಗೋತಾ ಇದ್ವಿ. ಇನ್ ಕೇಸ್ ಜಾಸ್ತಿ ಹೇಳಿದರೆ ಜಾಸ್ತಿ ತೊಗೋತಾ ಇದ್ವಿ. ಇವಾಗ 10%ನ ಹೇಗೆ ತೊಗೊಳ್ತೀವಿ ನಾವು? 1/1.10 ಎಷ್ಟು ಬಂತು ಫಸ್ಟ್ ಇಯರ್? 0.909, 0.826, 0.751, 0.683, 0.620. ಓಕೆನಾ? ಇವಾಗ ಇಷ್ಟು ಬಂತು. ಪ್ರೆಸೆಂಟ್ ವ್ಯಾಲ್ಯೂ ಆಫ್ 10% ಅಂದರೆ ಏನು ಮಾಡ್ತೀವಿ ನಾವು? ಕ್ಯಾಶ್ ಇನ್ಫ್ಲೋ ಇದನ್ನು ಇಂಟು ಮಾಡ್ತೀವಿ. ಅಂದರೆ 40,000 ಇಂಟು 0.909 ಮಾಡಿದ್ರೆ 36,360 ಬರುತ್ತೆ. 60,000 ಇಂಟು 0.826 ಮಾಡಿದ್ರೆ 49,560 ಬರುತ್ತೆ. 80,000 ಇಂಟು 0.751 ಮಾಡಿದ್ರೆ 60,080 ಬರುತ್ತೆ. 1 ಲ್ಯಾಕ್ ಇಂಟು 0.683 ಮಲ್ಟಿಪ್ಲೈ ಮಾಡಿದ್ರೆ 68,300 ಬರುತ್ತೆ. 1,20,000 ಇಂಟು 0.620 ಮಾಡಿದ್ರೆ 74,520 ಬರುತ್ತೆ. ಇವಾಗ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ? ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ. ಓಕೆನಾ? ಕ್ಯಾಶ್ ಇನ್ಫ್ಲೋ ಇದಿಷ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 2,88,820 ಬರುತ್ತೆ. ಇವಾಗ ಇದ್ರ ಜೊತೆ ಏನು ಲೆಸ್ ಮಾಡಬೇಕಂತ ಹೇಳಿದರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ನ ಲೆಸ್ ಮಾಡಬೇಕು. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅಂತ ಅದು ಹೇಳ್ತೀವಿ ನಾವು, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅದು ಹೇಳ್ತೀವಿ. ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಇವಾಗ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 2 ಲ್ಯಾಕ್ ರುಪೀಸ್ ಇದೆ. ಇವಾಗ ಈ 2 ಲ್ಯಾಕನ್ನ ಇಲ್ಲಿ ನೋಡಿ ಕ್ವಶನಲ್ಲೇ ಕೊಟ್ಟಿದ್ದಾನೆ. ಪ್ರಾಜೆಕ್ಟ್ ಎಕ್ಸು 2 ಲ್ಯಾಕು, ಪ್ರಾಜೆಕ್ಟ್ ವೈಯು 2 ಲ್ಯಾಕ್ ಅಂತೆ. ಇವಾಗ 2 ಲ್ಯಾಕ್ನ ತೊಗೊಳ್ಳೋಣ. ಇವಾಗ 2,88,820 2 ಲ್ಯಾಕ್ನ ಲೆಸ್ ಮಾಡಿದ್ರೆ ನಮಗೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ? 88,820. ನಾವು ಪ್ರೀವಿಯಸಲ್ಲಿ ಹೇಗೆ ಮಾಡಿದ್ವೋ ಹಾಗೆ ಇಲ್ಲೂ ಮಾಡ್ತೀವಿ. ಅದು ಏನಂದರೆ ಅವು ಎಷ್ಟು ಸತಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಡ್ತಾವೋ ಅಷ್ಟು ಸತಿನೂ ನಾವು ಮಾಡಬೇಕು. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಕ್ವಶನಲ್ಲಿ ನಿಮಗೆ ಇಲ್ಲಿ 3 ಟೈಪ್ಸಲ್ಲಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸ್ ಒಂದು, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಒಂದು, ಮತ್ತು ಪ್ರಾಫಿಟಬಿಲಿಟಿ ಇಂಡೆಕ್ಸಿನ ಮಾಡೋಕ್ಕೆ ಹೇಳಿದ. ಈಗ ಇದು ಪ್ರಾಜೆಕ್ಟ್ ಎಕ್ಸ್ ಅಷ್ಟೇ ಮುಗ್ದಿರೋದು. ಪ್ರಾಜೆಕ್ಟ್ ವೈನ ಮಾಡೋಣ. ಪ್ರಾಜೆಕ್ಟ್ ವೈ. ಸೊ ಇಲ್ಲಿ ಯಾವುದಿದು ಪ್ರಾಜೆಕ್ಟ್ ವೈಯು? ಏನೇನು ತೊಗೋತೀವಿ ನಾವು? ಇಯರ್, ಕ್ಯಾಶ್ ಇನ್ಫ್ಲೋ, ನೆಕ್ಸ್ಟು ಡಿಸ್ಕೌಂಟ್ ಫ್ಯಾಕ್ಟರ್, ಪ್ರೆಸೆಂಟ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಅಟ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೋ ಅಷ್ಟು ಪರ್ಸೆಂಟ್ ತೊಗೋತೀವಿ. ಇವಾಗ ಯಾವುದು 10% ಕೊಟ್ಟಿದ್ದಾರೆ. ಸೊ ಇದಕ್ಕೂ ಏನು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 10% ಅಂತ ಕೊಟ್ಟಿದ್ದಾನೆ. ಸೊ ಇವಾಗ ಎಕ್ಸ್ಗೂ 10% ತೊಗೋಬೇಕು, ವೈಗೂ 10% ತೊಗೋಬೇಕು. ಓಕೆನಾ? 10%. ಇವಾಗ ಇಲ್ಲಿ ಎಷ್ಟು ಇಯರ್ಸ್ ಇದೆ? 5 ಇಯರ್ಸ್ ಇದೆ. 1 2 3 4 5 ಇಯರ್ಸ್ ಇದೆ. ಈಗ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ? 90 80 60 20 16,000 ಇದೆ. ಸೊ ಅಲ್ಲೇನಿದೆ ಹ್ಯಾಸ್ ಇಟ್ ಈಸ್ ತೊಗೊಳ್ಳೋಣ. ಪ್ರಾಜೆಕ್ಟ್ ವೈದು ಮಾತ್ರ ತೊಗೋಬೇಕು. 90,000 80,000 60,000 20,000 16,000. ಇವಾಗ ಡಿಸ್ಕೌಂಟ್ ಫ್ಯಾಕ್ಟರ್ 10% ಅಂತ ಇದೆ. 10% ಅಂದರೆ ಹೇಗೆ ಮಾಡಬೇಕು? ಹ್ಯಾಸ್ ಇಟ್ ಈಸು 1/1.10 ಎಷ್ಟು ಬಂತು? 0.909, 0.826, 0.751, 0.683, 0.620,
20. ಓಕೆನಾ, ಇವಾಗ ಇದಿಷ್ಟು ಬಂತು. ನೆಕ್ಸ್ಟ್ ಪ್ರೆಸೆಂಟ್ ವ್ಯಾಲ್ಯೂನ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ನಾವು? ಕ್ಯಾಶ್ ಇನ್ಫ್ಲೋ ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್ನ ಇಂಟು ಮಾಡಿದ್ರೆ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಸಿಗುತ್ತೆ. 90,000 ಇಂಟು 0.909 ಮಾಡಿದ್ರೆ 81,810. 80,000 ಇಂಟು 0.826 ಮಾಡಿದ್ರೆ 66,060. ನೆಕ್ಸ್ಟು 80,000 ಇಂಟು 0.751 ಮಾಡಿದ್ರೆ 45,080. 20,000 ಇಂಟು 0.68 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 13,660. 16,000 ಇಂಟು 0.620 ಮಾಡಿದ್ರೆ ನಮಗೆ 9,936 ಬರುತ್ತೆ. ಇವಾಗ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ? ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಎಷ್ಟು ಬರುತ್ತೆ? 2,16,546 ಬರುತ್ತೆ. ಇವಾಗ ಲೆಸ್ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಆರ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಎಷ್ಟು ಇನ್ವೆಸ್ಟ್ ಮಾಡಿದ್ದ? 2 lakh rupees ಇನ್ವೆಸ್ಟ್ ಮಾಡಿರೋದು ಕ್ವಶನಲ್ಲೇ ಕೊಟ್ಟಿದ್ದಾರೆ 3, 4, 5. ಇವಾಗ ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 16,546. ಅರ್ಥ ಆಯ್ತಾ? ಇವಾಗ ನಾವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಪ್ರಾಜೆಕ್ಟ್ ಎಕ್ಸು ಪ್ರಾಜೆಕ್ಟ್ ವೈ ಇಬ್ಬರಿಗೂ ಮಾಡಿದ್ದೀವಿ. ಇವಾಗ ನೆಕ್ಸ್ಟು ಅಂದರೆ ನಿಮಗೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ಸು ಮತ್ತು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಪ್ರಿವಿಯಸಲ್ಲಿ ಹೇಳ್ಕೊಟ್ಟಿದೆ. ಬಟ್ ಇವಾಗ ಯಾವುದು ಇದ್ರ ಜೊತೆ ಆ್ಯಡ್ ಆಗುತ್ತೆ ಅಂದರೆ ನಿಮಗೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್. ನೋಟ್ಸನ್ನು ವಿಡಿಯೋ ನೋಡ್ತಾನೆ ಮಾಡ್ಕೊಬಿಡಿ, ಸೊ ನಿಮ್ಗೆ ಈಸಿ ಆಗುತ್ತೆ. ಇವಾಗ ನೆಕ್ಸ್ಟ್ ಏನಂದರೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಇದು ಫಾರ್ಮುಲಾ ಬಂದು ಪಿ ವಿ ಫ್ಯಾಕ್ಟರ್ ಆಫ್ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಡಿವೈಡೆಡ್ ಬೈ ಒರಿಜಿನಲ್ ಇನ್ವೆಸ್ಟ್ಮೆಂಟ್. ಇವಾಗ ಪ್ರಾಜೆಕ್ಟ್ ಎಕ್ಸ್ಗೆ ಒಂದು ಸತಿ ಮಾಡಬೇಕು. ಪ್ರಾಜೆಕ್ಟ್ ಎಕ್ಸ್ಗೆ ಮಾಡೋಣ. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಎಲ್ಲಿ ಬರುತ್ತೆ ನಮಗೆ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀವಿ ಅಲ್ವಾ, ಆವಾಗ ಇಲ್ಲಿ ಸಿಗುತ್ತೆ ನೋಡಿ ನಮಗೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ. ಎಷ್ಟಿದೆ ಇಲ್ಲಿ? 2,88,820. 2,88,820 ಡಿವೈಡೆಡ್ ಬೈ ಒರಿಜಿನಲ್ ಇನ್ವೆಸ್ಟ್ಮೆಂಟು ಎಷ್ಟಿದೆ? ಪ್ರಾಜೆಕ್ಟ್ ಎಕ್ಸ್ಗೂ 2 lakh ಇದೆ, ಪ್ರಾಜೆಕ್ಟ್ ವೈಗೂ 2 lakh ಇದೆ. ಸೊ ಅದನ್ನೇ ಇಲ್ಲಿ ತೊಗೊಳ್ಳೋಣ. 2 lakh. 2,88,820 ಡಿವೈಡೆಡ್ ಬೈ 2 lakh ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಪಿ ಐ ಅಂದರೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಇಸ್ ಈಕ್ವಲ್ ಟು 1.44 ಬರುತ್ತೆ. ಓಕೆನಾ? ಇಲ್ಲಾಂದರೆ ಇಲ್ಲಿ ನೋಡಿ ನಮ್ಗೆ ಇಲ್ಲೇ ಸಿಗುತ್ತೆ. ಏನಿದು? ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಇದು ಮಾಡಿದ್ರೆ ನಮಗೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಇದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಸೊ ಈಸಿಯಾಗಿ ಅಲ್ಲೇ ಇರುತ್ತೆ. ಇವಾಗ ಪ್ರಾಜೆಕ್ಟ್ ವೈ ಈಸ್ ಈಕ್ವಲ್ ಟು ಎಷ್ಟಿದೆ? 2,16,546. 2,16,546 ಡಿವೈಡೆಡ್ ಬೈ ಇದು ಕೂಡ 2 lakh ಇದೆ. ಇದೆರಡು ಮಾಡಿದ್ರೆ ನಮಗೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಎಷ್ಟು ಬರುತ್ತೆ? 1.08. ನೋಡಿ, ಇಷ್ಟೇ ಪ್ರಾಬ್ಲಮ್ಮು. ಫಸ್ಟು ಇಂಟರ್ನಲ್ ರೇಟ್ ಆಫ್ ರಿಟರ್ನಲ್ಲಿ ಏನು ಕೊಟ್ಟಿರ್ತಾನೆ ಅಂದರೆ 2% ಕೊಟ್ಟಿರ್ತಾನೆ. ಸೊ ನೀವು ಎರಡಕ್ಕೂ ಪಿ ವಿ ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಆಮೇಲೆ ಈ ಫಾರ್ಮುಲಾ ಫಸ್ಟನ್ನು ನಾವು ಸಿ ಅಂತ ತೊಗೊಳ್ತೀವಿ, ನೆಕ್ಸ್ಟು ಪಿ ವಿ ಫ್ಯಾಕ್ಟರ್ನ ಡಿ ಅಂತ ತೊಗೊಳ್ತೀವಿ. ನೆಕ್ಸ್ಟು ಏನು ಪರ್ಸೆಂಟೇಜ್ ಕೊಟ್ಟಿರ್ತಾರಲ್ಲ ಅದರಲ್ಲಿ ಜಾಸ್ತಿ ಪರ್ಸೆಂಟೇಜ್ನ ಬಿ ಅಂತ ಹೇಳ್ತೀವಿ, ಕಮ್ಮಿ ಪರ್ಸೆಂಟೇಜ್ನ ಎ ಅಂತ ಹೇಳ್ತೀವಿ. ನೆಕ್ಸ್ಟು ನೆಟ್ ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ಜಸ್ಟ್ ನಿಮಗೆ 1% ಮಾತ್ರ ಕೊಟ್ಟಿರ್ತಾನೆ. ಸೊ ಅದ್ರ ಬೇಸ್ ಮೇಲೆ ಪ್ರಾಬ್ಲಮ್ನ ಮಾಡ್ತೀವಿ. ಓಕೆನಾ? ನೆಕ್ಸ್ಟು
ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದೇ ನಮಗೆ ಪ್ರಾಫಿಟಬಿಲಿಟಿ ಇಂಡೆಕ್ಸ್ನ ಫೈಂಡ್ ಔಟ್ ಮಾಡೋದು. ಸೊ ಇದಿಷ್ಟೇ ಪ್ರಾಬ್ಲಮ್ಮು. ಬಟ್ ಏನೊಂದು ಪ್ರಾಬ್ಲಮ್ ಅಂದರೆ ನಿಮಗೆ ಎಕ್ಸು ಮತ್ತು ವೈ ಎರಡನ್ನೂ ಫೈಂಡ್ ಔಟ್ ಮಾಡಬೇಕು. ಇನ್ ಕೇಸ್ ಈ ಥರ ಕ್ವಶನ್ಸ್ ನಿಮಗೆ ಕೇಳಿದೆ 14 ಮಾರ್ಕ್ಸಿಗೆ ಕೇಳ್ತಾರೆ ಎಕ್ಸು ಇಲ್ಲ ವೈ ಫೈಂಡ್ ಔಟ್ ಮಾಡೋಕ್ಕೆ. ಅದು ಅಷ್ಟೊಂದು ನಿಮಗೆ ತುಂಬ ಲ್ಯಾಗ್ ಆಗಿಬಿಡುತ್ತಲ್ಲ, ಸೊ ಅಷ್ಟಾಗಿ ಕೇಳಲ್ಲ. ಬಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ಪ್ರಾಬ್ಲಮ್ನ ತೊಗೊಳ್ಳಿ. ಎಕ್ಸಾಮಲ್ಲಿ ಆದಷ್ಟು ಎಲ್ಲ ಕ್ವಶನ್ನು ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಇವಾಗ ನೆಕ್ಸ್ಟ್ ಕ್ವಶನ್ ಮಾಡೋಣ.